ಇನ್ನು ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ಅಭಿಯಾನದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರು ಪಾಲಿಕೆಗೆ. ಈಗ ಇಡೀ ಪಾಲಿಕೆ ರಸ್ತೆಗೆ ಇಳಿದಿರೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಜೊತೆಗೆ ಆಯುಕ್ತರು ಕೂಡ ಎಲ್ಲೆಲ್ಲಿ ಗುಂಡಿ ಮುಚ್ಚಲಾಗಿದೆ, ಎಷ್ಟು ಬಾಕಿ ಇದೆ ಇದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವತ್ತಿಗೆ ಆ ಡೆಡ್ಲೈನ್ ಮುಗಿತಾ ಇದೆ. ಬಹುತೇಕ ಅದನ್ನು ಮುಗಿಸುವಂತಹ ಹಂತಕ್ಕೆ ಹೋಗ್ತಾ ಇದೆ. ಬನ್ನಿ ಈ ಬಗ್ಗೆ ರಿಪೋರ್ಟ್ ಇದೆ ನೋಡೋಣ. ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಬೀಡು ಬಿಟ್ಟು ಗುಂಡಿಗಳನ್ನು ಮುಚ್ಚುವುದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗುಂಡಿ ಗಂಡಾಂತರ, ಇಂದು ಡಿಕೆ ಡೆಡ್ಲೈನ್ ಅಂತ್ಯ. ಹಗಲು ರಾತ್ರಿ ಎನ್ನದೆ ಗುಂಡಿ ಮುಚ್ಚೋ ಕೆಲಸ. ಗುಂಡಿ ಗಂಡಾಂತರ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡಿತ್ತು. ಗುಂಡಿಗಳೂರು ಶೀರ್ಷಿಕೆಯಡಿ ಸರ್ಕಾರದ ಗಮನ ಸೆಳೆದಿತ್ತು. ಇದಕ್ಕೆ ಸ್ಪಂದಿಸಿದ ಡಿಸಿಎಂ ಡಿಕೆ ಗುಂಡಿಗಳನ್ನ ಮುಚ್ಚಲು ಡೆಡ್ಲೈನ್ ಕೊಟ್ಟಿದ್ರು. ಟಿವಿ9 ನಿರಂತರ ಅಭಿಯಾನದ ಬೆನ್ನಲ್ಲೇ ಡಿಸಿಎಂ ಡಿಕೆ ಪಾಲಿಕೆ ಅಧಿಕಾರಿಗಳಿಗೆ ಬೆಂಡೆತ್ತಿ ಸೆಪ್ಟೆಂಬರ್ 15ರವರೆಗೆ ಗಡುವು ಕೊಟ್ಟಿದ್ರು. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕ್ತಿದ್ದಾರೆ. ಈವರೆಗೆ 2000ಕ್ಕೂ ಹೆಚ್ಚು ಗುಂಡಿಗಳನ್ನ ಮುಚ್ಚಿದ್ದಾರೆ. ನಿನ್ನೆ ಯಲಹಂಕ ವಲಯದ ಸಹಕಾರ ನಗರ ಸುತ್ತಮುತ್ತ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚಿದ್ರು. ವಲಯ ಆಯುಕ್ತರು, ಜಂಟಿ ಆಯುಕ್ತರು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದು ಗುಂಡಿ ಮುಚ್ಚಿಸಿದ್ರು. ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಬೀಡು ಬಿಟ್ಟು ಗುಂಡಿಗಳನ್ನು ಮುಚ್ಚುವುದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ರಜೆ ಇದ್ರೂ ಕೂಡ ಡೆಡ್ಲೈನ್ ಸಮೀಪ ಆಗ್ತಿರೋ ಹಿನ್ನೆಲೆಯಲ್ಲಿ ರಜೆಯನ್ನು ಕ್ಯಾನ್ಸಲ್ ಮಾಡಿ ಆಯಾ ವಲಯದ ಗುಂಡಿಗಳನ್ನು ಮುಚ್ಚೋದಕ್ಕೂ ಕೂಡ ಈಗ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಡಿಸಿಎಂ ಕೊಟ್ಟಿರೋ ಡೆಡ್ಲೈನ್ಗೆ ಇವತ್ತೇ ಕೊನೆಯ ದಿನವಾಗಿದ್ದು, ಹಗಲು ರಾತ್ರಿ ಸಿಟಿ ರೌಂಡ್ಸ್ ಆಗ್ತಿರೋ ಬಿಬಿಎಂಪಿ ಕಮಿಷನರ್ ಸಹಕಾರ ನಗರದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಪರಿಶೀಲಿಸಿದ್ರು. ಇಂದು ಭಾನುವಾರ ಇದ್ರೂ ರಜೆ ಇಲ್ಲದೆ ಗುಂಡಿ ಮುಚ್ಚುವ ಕೆಲಸ ಮಾಡ್ತಿದ್ದೇವೆ. ಬಾಕಿ ಇರುವ ಗುಂಡಿಗಳನ್ನ ಕೂಡ ಮುಚ್ಚಿ ಗುಂಡಿ ಮುಕ್ತ ರಸ್ತೆ ಕೊಡ್ತೀವಿ ಅಂತ ವಾಗ್ದಾನ ನೀಡಿದ್ರು. ತದನಂತರ ನಾವೇ ಸಪೋಸ್ ನಿಮ್ಮ ಜೊತೆಗೆ ಈಗ ಬರ್ತಾ ಇದ್ದೀವಿ, ಇನ್ನೂ 10 ಗುಂಡಿ ನಮ್ಮ ಗಮನಕ್ಕೆ ಬಂದಿವೆ, ಅದಕ್ಕೆ ನಾವು ಮಾಡ್ತೀವಿ. ಅದಕ್ಕೆ ಯಾವುದೂ ರಿಪೋರ್ಟಿಂಗ್ ಇಲ್ಲ, ಆದರೂ ಸಹ ನಾವು ಮಾಡಬೇಕಾಗಿರುತ್ತದೆ. ಹೀಗಾಗಿ ಆ ದಿಕ್ಕಿನಲ್ಲಿ ನಮ್ಮ ಸತತವಾಗಿ ಪ್ರಯತ್ನ ನಡೀತಾ ಇದೆ. ನಾವು ಮುಗಿಸ್ತೇವೆ. 18ನೇ ಒಳಗಾಗಿ ಹೆಚ್ಚು ಕಡಿಮೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ಡಿಸಿಎಂ ಡಿಕೆ, ಬೆಂಗಳೂರು ನಗರದ ರಸ್ತೆಗಳನ್ನ ಗುಂಡಿ ಮುಕ್ತವಾಗಿಸುವುದು ನಮ್ಮ ಸಂಕಲ್ಪವಾಗಿದ್ದು, ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನನ್ನ ಸೂಚನೆಯ ಮೇರೆಗೆ ರಸ್ತೆ ಗುಂಡಿಗಳನ್ನ ಮುಚ್ಚಿಸುವ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ. ಯಲಹಂಕದ ಮಾರುತಿ ನಗರ, ವಿದ್ಯಾರಣ್ಯಪುರದ ಚಾಮುಂಡೇಶ್ವರಿ ಲೇಔಟ್, ಸಹಕಾರ ನಗರದ 20ನೇ ಎ ಬ್ಲಾಕ್ನ ರಸ್ತೆ ಗುಂಡಿಗಳು ದುರಸ್ತಿಯಾಗಿವೆ ಅಂತ ಟ್ವೀಟ್ ಮಾಡಿದ್ದಾರೆ. ಇಷ್ಟು ದಿನ ರಾಜಧಾನಿಯ ರಸ್ತೆ ಗುಂಡಿಗಳ ಬಗ್ಗೆ ಜಾಣ ಕುರುಡರಾಗಿದ್ದ ಪಾಲಿಕೆ ಅಧಿಕಾರಿಗಳು ಡಿಸಿಎಂ ಡೆಡ್ಲೈನ್ ಬೆನ್ನಲ್ಲೇ ಹಗಲು ರಾತ್ರಿ ಎನ್ನದೇ ಗುಂಡಿಗಳ ಬಾಯಿ ಮುಚ್ಚಿಸೋಕೆ ಹೊರಟಿದೆ. ಸದ್ಯ ಡೆಡ್ಲೈನ್ ಮುಗಿಯೋಕೆ ಕೌಂಟ್ ಡೌನ್ ಶುರುವಾಗಿದ್ದು, ಬಾಕಿ ಇರೋ ಗುಂಡಿಗಳಿಗೂ ಟಾರ್ ಭಾಗ್ಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.